ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರ ನೀನಿಲ್ಲದೆ ನನಗೇನಿದೆ ಸುಂದರ ದಾಂಪತ್ಯಕ್ಕೊಂದು ಸರಳ ಮಾರ್ಗದರ್ಶಿ. ಅನಿವಾರ್ಯದ ಅಗಲಿಕೆ. ಹಲವು ವರ್ಷಗಳ ಕಾಲ ದಾಂಪತ್ಯದ ರಥ ಎಳೆದುಕೊಂಡು ಬಂದು ಕೆಲವರು ತುಂಬ ಬೇಗನೆ ಸುಸ್ತಾಗಿ ಬಿಡುತ್ತಾರೆ. ರಥ ಮುಂದೆ ಎಳೆಯುವುದು ಮುಂಚಿನದಷ್ಟು ಸುಲಭವಲ್ಲವೆನ್ನಿಸತೊಡಗುತ್ತದೆ. ಗಾಲಿಗಳಲ್ಲೇನೋ ತೊಡರು. ಗಂಡ ಒಂದು ಕಡೆ ಎಳೆದರೆ ಮಡದಿ ಇನ್ನೊಂದು ಕಡೆ. ಮನೆ ಮನಸ್ಸುಗಳಲ್ಲಿ ಏನೋ ಅಸಮಾಧಾನ, ಅತೃಪ್ತಿ. ಸಂಸಾರ ಸರಿಗಮದಲ್ಲಿ ಅಪಶ್ರುತಿ ಎದ್ದು ಕಾಣುತ್ತಿದ್ದರೂ ಯಾರ ರಾಗ ತಪ್ಪು ಎಂದು ಹೇಳುವುದು ಕಷ್ಟ. ದಾಂಪತ್ಯದ ರಥ ಶೋಭೆಯನ್ನೇ ಕಳೆದುಕೊಂಡು ನಿಂತಲ್ಲೇ ನಿಂತು ಗೆದ್ದಲು ಹಿಡಿಯಲಾರಂಭಿಸಿರುತ್ತೆ. ದಾಂಪತ್ಯದಲ್ಲಿ ವೈಮನಸ್ಸು ಬಂದಾಗ ಅದನ್ನು ಸರಿಪಡಿಸಲೆಂದು ಹಲವು ಪ್ರಯತ್ನಗಳು ನಡೆಯುತ್ತವೆ. ತಮ್ಮ ತಮ್ಮ ವರ್ತನೆಗೆ ಸ್ಪಷ್ಟೀಕರಣ ಕೊಡುವುದೋ, ವಾಗ್ವಾದಗಳ ಮೂಲಕ ಯಾರು ಸರಿ ಎಂದು ನಿರ್ಧರಿಸಲು ಹೊರಡುವುದೋ ಆಗುತ್ತದೆ. ಕೆಲವೊಮ್ಮೆ ಇನ್ನೂ ದುಸ್ಸಾಹಸ ಎನ್ನುವಂತೆ ಸಂಬಂಧಿಕರನ್ನೆಲ್ಲ ಒಟ್ಟುಗೂಡಿಸಿ ಪಂಚಾಯಿತಿ ಮಾಡುವುದು, ದುರದೃಷ್ಟವಿದ್ದರೆ ಸಮಸ್ಯೆಯ ನೆಪದಿಂದ ಕೋರ್ಟು ಕಚೇರಿಯವರೆಗೂ ಹೋಗಿ ಬರುವುದು ಆಗುತ್ತೆ. ಆದರೆ ಎರಡು ಮನಸ್ಸುಗಳ ಮಧ್ಯೆ ಮೂಡಿದ ಮನಸ್ತಾಪ 4 ಗೋಡೆಗಳ ನಡುವೆ ಇತ್ಯರ್ಥವಾಗದೇ ಹೋದಲ್ಲಿ ಇನ್ನೆಷ್ಟು ಜನರು ಬಂದು ಬುದ್ಧಿವಾದ ಹೇಳಿದರೂ ಆ 2 ಮನಸ್ಸುಗಳು ಒಂದುಗೂಡವು. ಅಲ್ಲಿ ಒಂದು ಶಾಶ್ವತ ಬಿರುಕು ಮೂಡುತ್ತದೆ. ಆದ ಕಾರಣ ದಾಂಪತ್ಯದಲ್ಲಿ ಮೂಡಿದ ಸಿಕ್ಕುಗಳನ್ನು ಸಾಧ್ಯವಾದಷ್ಟು ದಂಪತಿಗಳಿಬ್ಬರೇ ಕೂತು ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ತಮ್ಮ ಮನಸ್ಸಿಗಾಗಿರುವ ಬೇಸರಕ್ಕೆ ಕಾರಣ, ತಮ್ಮ ಸಂಗಾತಿಯ ಬದಲಾದ ವರ್ತನೆಗೆ ಸಾಧ್ಯವಿರಬಹುದಾದ ಕಾರಣಗಳು, ಸನ್ನಿವೇಶಗಳು, ಈಗಿರುವ ಸ್ಥಿತಿಯನ್ನು ಸರಿಪಡಿಸಬಹುದಾದ ದಾರಿಗಳು, ಹೀಗೆ ಮನಸ್ಸಿಗೆ ತೋಚಿದ ವಿಚಾರಗಳನ್ನು ದಂಪತಿಗಳಿರುವರು ಏಕಾಂತದಲ್ಲಿ ಕುಳಿತು ಚರ್ಚಿಸಬೇಕು. ಚರ್ಚೆಗೆ ಅವಕಾಶವಿಲ್ಲ ಎಂದರೆ ಪತ್ರದ ಮುಖೇನ ಬರೆದು ತಿಳಿಸಬೇಕು. ಒಂದು ವೇಳೆ ಮೇಲೆ ತಿಳಿಸಿದ ಪ್ರಯತ್ನಗಳೆಲ್ಲವೂ ಫಲಿಸದೆ ಹೋದರೆ ಖಂಡಿತ ನಿರಾಶರಾಗಬೇಡಿ. ಅದಕ್ಕೊಂದು ಪರಿಹಾರವಿದೆ. ದಂಪತಿಗಳಿಬ್ಬರೂ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಟ್ಟರೂ ಹೊಂದಾಣಿಕೆ ಸಾಧ್ಯವಾಗುತ್ತಿಲ್ಲವಾ? ಚರ್ಚೆಗಳು ವಾದಗಳಾಗಿ ಜಗಳಗಳಾಗಿ ಬದಲಾಗುತ್ತಿವೆಯಾ? ಮನಸ್ಸಿನ ವಿಷಯಗಳನ್ನು ತಿಳಿಸಲು ಹೇಳಲು ಹೋಗಿ ಸಮಸ್ಯೆ ಇನ್ನಷ್ಟು ಬಿಗುಡಾಯಿಸುತ್ತಿದೆಯಾ? ಹಾಗಾದರೆ ದೂರವಾಗಿ ಬಿಡಿ. ಹೌದು, ತಾತ್ಕಾಲಿಕವಾಗಿ ದೂರವಾಗಿ ಬಿಡಿ. ಆಶ್ಚರ್ಯವಾಗುತ್ತಿದೆಯಲ್ಲವೇ? ನಿಮ್ಮ ಸಂಗಾತಿಯಿಂದ ದೂರವಾಗಲು ಸೂಚಿಸಿದರೆ ಹಾಸ್ಯಾಸ್ಪದ ಎನ್ನಿಸುತ್ತಿದೆಯಾ? ಆದರೆ ಅದೊಂದು ಅನಿವಾರ್ಯ ಅಗಲಿಕೆಯಾಗಿರಲಿ. ಇದು ಸಂಸಾರದಲ್ಲಿ ಮೂಡಿದ ಅಪಶ್ರುತಿಯನ್ನು ದಂಪತಿಗಳಿಬ್ಬರೂ ಪ್ರಾಮಾಣಿಕ ಪ್ರಯತ್ನದಿಂದ ಸರಿಪಡಿಸಬೇಕೆಂಬ ನಿರ್ಧಾರದಿಂದ ಆಗಬೇಕಾದ ಆರೋಗ್ಯಕರ ಅಗಲಿಕೆಯಾಗಿರಲಿ. ಆ ಅನಿವಾರ್ಯದ ಅಗಲಿಕೆ ಕೆಲವು ದಿನಗಳ ಅಥವಾ ವಾರವ ಅಥವಾ ತಿಂಗಳ ಎಂದು ನೀವೇ ನಿರ್ಧರಿಸಿ. ಒಟ್ಟಿನಲ್ಲಿ ದೈಹಿಕವಾಗಿ ದೂರವಾಗಿ. ಹೇಗೂ ದೂರ ಹೋಗುವ ವಿಷಯ ಇಬ್ಬರಿಗೂ ತಿಳಿದಿರುವುದರಿಂದ ಆ ನಿರ್ಧಾರದ ಬಗ್ಗೆ ಗೌರವವಿರಲಿ. ದೂರವಿದ್ದಷ್ಟೂ ದಿನ ಸಾಧ್ಯವಾಗುವುದಾದರೆ ಒಬ್ಬರನ್ನೊಬ್ಬರು ಸಂಪರ್ಕಿಸಬೇಡಿ. ಈ ಅನಿವಾರ್ಯದ ಅಗಲಿಕೆ ನಿಮಗೊಂದು ಏಕಾಂತವನ್ನು ಕಲ್ಪಿಸಿಕೊಡುತ್ತದೆ. ಆ ಏಕಾಂತದಲ್ಲಿ ಮದುವೆಯಾದಾಗಿನಿಂದ ಇಲ್ಲಿಯವರೆಗೂ ನಡೆದು ಬಂದ ಹಾದಿ ನಿಮ್ಮ ಕಣ್ಣು ಮುಂದೆ ಸುಳಿಯುತ್ತದೆ. ಆಗ ನೀವೊಬ್ಬರೇ ಇರುತ್ತೀರಿ. ಇಲ್ಲಿ ನೀವೇ ಸರಿ ಎಂದು ವಾದಿಸಿ ಗೆಲ್ಲುವ ಹಪಾಹಪಿ ಇರುವುದಿಲ್ಲ. ನಿಮ್ಮ ಸರಿ ತಪ್ಪುಗಳ ಬಗ್ಗೆ ಹೇಗೂ ನಿಮ್ಮ ಮನಸ್ಸಾಕ್ಷಿಯೇ ಉತ್ತರ ಹೇಳುತ್ತದೆ. ಸಮಸ್ಯೆಯು ಉಗಮವಾದದ್ದು ಎಲ್ಲಿಂದ? ಯಾಕಿಷ್ಟು ದಿನ ಅದು ಬೆಳೆದು ಬಂತು? ಸಮಸ್ಯೆಯನ್ನು ಸರಿಪಡಿಸುವ ರೀತಿ ಸರಿ ಇರಲಿಲ್ಲವಾ? ಎಲ್ಲಿ ಎಡವಿದ್ದು ಯೋಚಿಸಿ. ಸಂಗಾತಿಯ ಬಗ್ಗೆ ಪ್ರೀತಿ ಇನ್ನೂ ಉಳಿದಿದೆ, ಆದರೆ ಗೌರವ ಯಾಕೆ ಕಡಿಮೆಯಾಯಿತು? ಇಷ್ಟು ದಿನಗಳ ಚಂದದ ವ್ಯಕ್ತಿ ತಕ್ಷಣ ಸಂಪೂರ್ಣ ಬದಲಾಗಲು ಸಾಧ್ಯವಿಲ್ಲವಾದರೂ ಬದಲಾದಂತೆ ಅನ್ನಿಸುವುದೇಕೆ?
ಹೊರಗಿನ ಜನರೊಡನೆ ಅತ್ಯಂತ ಸೌಜನ್ಯದಿಂದ ನಡೆದುಕೊಳ್ಳುವ ನಾವು ಈರ್ವರ ಮಧ್ಯೆ ಸಂಭಾಷಿಸುವ ಸಮಯದಲ್ಲಿ ಸೌಜನ್ಯ ಮೀರುವುದೇಕೆ ಯೋಚಿಸಿ. ಸಂಗಾತಿಯ ವ್ಯಕ್ತಿತ್ವದಲ್ಲಿರುವ ಪ್ಲಸ್ ಪಾಯಿಂಟ್ಸ್ ಹಾಗೂ ಮೈನಸ್ ಪಾಯಿಂಟ್ಸ್ಗಳನ್ನು ಬರೆದಿಡಿ. ಹಾಗೆಯೇ ನಿಮ್ಮ ವ್ಯಕ್ತಿತ್ವದಲ್ಲಿನ ಪಾಯಿಂಟ್ಗಳನ್ನು ಬರೆದು ತಾಳೆ ಮಾಡಿ ನೋಡಿ. ಸಮಸ್ಯೆಯ ತೀವ್ರತೆ ಕಡಿಮೆಯಾಗತೊಡಗುತ್ತದೆ. ಅವನು ಮುಂಗೋಪಿಯಾಗಿದ್ದರೂ ತತ್ಕ್ಷಣ ಸುಧಾರಿಸಿಕೊಳ್ಳುತ್ತಾನೆ. ದುಂದುವೆಚ್ಚ ಜಾಸ್ತಿ ಅನಿಸಿದ್ರೂ ಮನೆ ಜವಾಬ್ದಾರಿಯನ್ನು ನಿಭಾಯಿಸುತ್ತಾನೆ. ಸ್ವಲ್ಪ ಸೋಮಾರಿಯಾದ್ರೂ ಯಾವ ದುಶ್ಚಟಗಳೂ ಇಲ್ಲ. ಹೇಳಿಕೊಳ್ಳುವಂಥ ಸಾಧನೆಯನ್ನೇನೂ ಮಾಡದಿದ್ರೂ ನಿಮ್ಮನ್ನು ಅಪರಿಮಿತವಾಗಿ ಪ್ರೀತಿಸುತ್ತಾನೆ. ಯಾವತ್ತೂ ಅಡುಗೆ ಮಾಡದಿದ್ರೂ ನಿಮಗೆ ಸಹಾಯ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾನೆ. ಆಗಾಗ ನಿಮ್ಮೊಡನೆ ಜಗಳ ಮಾಡಿದರೂ ನಿಮ್ಮ ಮನನೋಯಿಸಿದ್ದಕ್ಕೆ ಒಳಗೊಳಗೆ ಮರುಗುತ್ತಾನೆ. ಮನೆಯಲ್ಲಿ ಸಮಯ ಕಳೆಯುವುದು ಅಪರೂಪವಾದರೂ ಆ ಬಗ್ಗೆ ಅವನಿಗೆ ನೋವಿದೆ. ತಾನಾಗಿ ಯಾವ ಉಡುಗೊರೆ ತರದಿದ್ರೂ ಕೇಳಿದ್ದನ್ನೆಲ್ಲ ಕೊಡಿಸುತ್ತಾನೆ. ಬರ್ತ್ಡೇ ಆ್ಯನಿವರ್ಸರಿಗಳನ್ನು ನೆನಪಿಡದಿದ್ದರೂ ನೀವು ಜ್ಞಾಪಿಸಿದಾಗ ಸಂತಸದಿಂದ ಆಚರಿಸುತ್ತಾನೆ. ಹೀಗೆ ಬೆಳೆಯುತ್ತಾ ಹೋಗುತ್ತೆ, ಕೊನೆಯಿರದ ಪಟ್ಟಿ. ಆದರೆ ನಾವು ಜಗಳ ಮಾಡಿದ ಸನ್ನಿವೇಶಗಳು ಎಂತಹವು? ಮನೆಗೆ ಬೇಗ ಬರುವುದಿಲ್ಲ, ಜವಾಬ್ದಾರಿ ಇಲ್ಲ, ಆಸ್ತಿಯನ್ನೇನೂ ಮಾಡಲಿಲ್ಲ, ಪ್ರವಾಸಕ್ಕೆಂದು ಕರೆದೊಯ್ಯಲಿಲ್ಲ, ನೀನಾಗಿ ಯಾವತ್ತೂ ಒಂದು ಉಡುಗೊರೆ ತಂದು ಕೊಡಲಿಲ್ಲ, ಇತ್ಯಾದಿ ಇತ್ಯಾದಿ. ಹಲವು ಸಲ ಈ ಕಂಪ್ಲೇಂಟ್ಸ್ ನಮ್ಮ ಸ್ವಂತದ್ದೂ ಆಗಿರುವುದಿಲ್ಲ. ಅಪ್ಪ ಅಮ್ಮ ಏನೇ ಇಷ್ಟು ವರ್ಷವಾದರೂ ನೀವು ಬಾಡಿಗೆ ಮನೆಯಲ್ಲಿದ್ದೀರಲ್ಲ ಅಂದಾಗ ಹೌದಲ್ಲ ಅನಿಸಿ ಬಿಟ್ಟಿರುತ್ತದೆ. ಪಕ್ಕದ ಮನೆಯವರು ಸೈಟು ಕೊಂಡಾಗ ಗಂಡ ಅಪ್ರಯೋಜಕ ಅನಿಸುತ್ತೆ. ಸಹೋದ್ಯೋಗಿಗಳು ಪ್ರವಾಸ ಹೋಗಿ ಬಂದು ಅವರ ಅನುಭವ ಹೇಳುವಾಗ ನಾವು ಎಲ್ಲಿಗೂ ಹೋಗಲ್ಲವಲ್ಲ ಅನ್ನೋ ವೇದನೆ ಕಾಡತೊಡಗುತ್ತದೆ. ಮೂಲತಃ ಪ್ರವಾಸ ಹೋಗುವ ಸ್ವಂತದ ಆಲೋಚನೆ ಇಲ್ಲದಿದ್ದರೂ ಅವಳು ಹಠಮಾರಿ ನಿಜ. ಆದರೆ ನನ್ನ ಬಳಿ ಅಲ್ಲದೆ ಇನ್ಯಾರ ಬಳಿ ಹಠ ಮಾಡಿಯಾಳು? ಹೊಸ ಬಟ್ಟೆಗಳ ಹುಚ್ಚು ಇದೆ, ಆದರೆ ಅತಿ ಎನ್ನುವಷ್ಟಿಲ್ಲ. ಪ್ರತಿದಿನ ಕಿರಿಕಿರಿ ಇದ್ದರೂ ಮನೆ, ಆಫೀಸ್, ಮಕ್ಕಳ ಜವಾಬ್ದಾರಿ ಅವಳದೇ ಅಲ್ಲವೇ? ವಿಶೇಷ ದಿನಗಳನ್ನು ಮರೆತಾಗ ರಂಪ ಮಾಡಿಬಿಡುತ್ತಾಳೆ. ಅದರಲ್ಲಿ ನನ್ನ ಮರೆಗುಳಿತನವೂ ಕಾರಣ ಅಲ್ಲವೇ? ಗೆಳೆಯರನ್ನು ಮನೆಗೆ ಕರೆದು ತಂದರೆ ಅಡುಗೆ ಮಾಡಲು ಸಿಡಿಮಿಡಿ ಮಾಡುತ್ತಾಳಾದರೂ ನಗುನಗುತ್ತಾ ಅತಿಥಿ ಸತ್ಕಾರ ಮಾಡುತ್ತಾಳೆ. ನನ್ನ ಬಿಡುವಿಲ್ಲದ ಕೆಲಸ, ಪಿಕ್ನಿಕ್, ಪ್ರವಾಸಗಳಿಲ್ಲದ ಜೀವನದ ಬಗ್ಗೆ ಕೊರಗುತ್ತಾಳೆ. ಆದರೆ ಮತ್ತೆ ಯಾವಾಗಾದರೂ ಹೋಗೋಣವೆಂದು ತಿಳಿಸಿದರೆ ಅರ್ಥ ಮಾಡಿಕೊಳ್ಳುತ್ತಾಳೆ, ಇತ್ಯಾದಿ ಇತ್ಯಾದಿ. ಹೀಗೆ ಸಂಗಾತಿಯಿಂದ ದೂರವಿದ್ದು ಇಬ್ಬರ ಪ್ಲಸ್ ಮೈನಸ್ ಅಂಶಗಳನ್ನು ಕೂಡಿ ಕಳೆದು ನೋಡಿದಾಗ ಇಬ್ಬರಲ್ಲೂ ಪ್ಲಸ್ ಅಂಶಗಳೇ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಇಬ್ಬರು ದೂರವಿದ್ದುದಕ್ಕಿಂತಲೂ ಒಟ್ಟಿಗಿದ್ದಾಗಲೇ ಸಂಭ್ರಮಿಸಿದ್ದು ನೆನಪಿಗೆ ಬರುತ್ತೆ. ವಿವಿಧ ಸನ್ನಿವೇಶಗಳಲ್ಲಿ ವಿಚಿತ್ರವಾಗಿ ವರ್ತಿಸಿದ ವ್ಯಕ್ತಿ ಸ್ವಭಾವತಃ ಬೆಟ್ಟದಂತಿದ್ದ ಅನಾಹುತದ ಕ್ಷಣಗಳ ಕಹಿ ನೆನಪುಗಳು ಸವಿ ನೆನಪುಗಳ ಮುಂದೆ ಕರಗಿ ನೀರಾಗುತ್ತವೆ. ಸಂಗಾತಿಯಿಂದ ದೂರವಾದ ಕ್ಷಣದಿಂದ ಮತ್ತೆ ಯಾವಾಗ ಒಟ್ಟಾಗುತ್ತೇವೆ ಎನ್ನುವ ಮಧುರ ಭಾವನೆ ನಮ್ಮ ಸುತ್ತ ಸುಳಿಯುತ್ತೆ. ಈ ಅಗಲಿಕೆಯ ನಂತರವಾದರೂ ದಾಂಪತ್ಯ ಸುಧಾರಿಸುತ್ತೆ. ಬೆನ್ನು ಬಿಡದೆ ಕಾಡುವ ಅಗಲಿಕೆಯನ್ನು ಸಹ್ಯವಾಗಿಸುತ್ತೆ. ಬಿಟ್ಟು ಬಿಡದೆ ಕಾಡುವ ಸಂಗಾತಿಯ ನೆನಪುಗಳಿಂದ ಮನ ತುಂಬಿ ಬರುತ್ತೆ. ಅವನಿದ್ದರೆ ನನ್ನ ಬಳಸಿಯೇ ನಿಂತು ಸುರಕ್ಷತೆಯ ಭಾವನೆ ನೀಡುತ್ತಿರುತ್ತಿದ್ದ. ಅವನಿದ್ದರೆ ಈ ಟಿವಿ ಕಾರ್ಯಕ್ರಮ ಎಂಜಾಯ್ ಮಾಡಬಹುದಿತ್ತು. ರಸ್ತೆಯಲ್ಲಿ ಆದ ಅನಾಹುತಕ್ಕೆ ಸ್ಪಂದಿಸಿರುತ್ತಿದ್ದ. ನನಗೆ ಸಿಂಧೂರವಿಟ್ಟು ಹೂ ಮುಡಿಸುತ್ತಿರುತ್ತಿದ್ದ. ಅಗಲಿಕೆಯಲ್ಲೂ ಕಣ್ತುಂಬಿ ಬರುತ್ತೆ. ಅವಳಿದ್ದರೆ ನನ್ನ ಬಟ್ಟೆ ಬರೆ, ಊಟ ತಿಂಡಿ ಎಲ್ಲವೂ ಸರಿ ಸಮಯದಲ್ಲಿ ಆಗುತ್ತೆ. ಈಗ ಎಲ್ಲವೂ ಅಸ್ತವ್ಯಸ್ತ. ಅವಳಿದ್ದರೆ ಮನೆ ಸ್ವಚ್ಛ. ಅವಳಿಲ್ಲದೆ ಮನೆಯೊಳಗೆ ಕಾಲಿಡುವ ಹಾಗಿಲ್ಲ. ಸದಾ ಕಿರಿಕಿರಿ. ಆದರೆ ಅವಳಿಲ್ಲದೆ ಮನೆಯಲ್ಲಿ ಬಿಕೋ ಅನ್ನಿಸುತ್ತೆ.
ಅವಳಿಲ್ಲದೆ ನನ್ನತನವೇ ಇಲ್ಲ, ಏನೋ ಅಪೂರ್ಣ ಅನಿಸುತ್ತೆ. ಆದರೆ ಮುನಿಸು ಮನಸ್ತಾಪಗಳನ್ನು ಮಾತುಗಳಲ್ಲಿ ವಾದಗಳಲ್ಲಿ ಸರಿಪಡಿಸಲು ಹೋದರೆ ಜಗಳ ಕಟ್ಟಿಟ್ಟ ಬುತ್ತಿ. ಕೆಲವು ದಿನಗಳ ಅನಿವಾರ್ಯದ ಅಗಲಿಕೆ ಮುಗಿಯುವಷ್ಟರಲ್ಲಿ ಕದಡಿದ ಕೊಳಕಾಗಿದ್ದ ಮನಸ್ಸು ಶಾಂತವಾಗಿರುತ್ತೆ. ತಾನು ಅಸುಖಿ ಎನ್ನುವ ಭಾವನೆ ಕಳೆದು ಆಶಾಭಾವನೆ ಮೂಡಿರುತ್ತೆ. ಸಂಗಾತಿಯನ್ನು ಕಾಣುವ ಕಾತರ ಇಮ್ಮಡಿಯಾಗಿರುತ್ತೆ. ದಾಂಪತ್ಯವನ್ನು ಸರಿಮಾಡುವ ಹುಮ್ಮಸ್ಸು ಮೂಡಿರುತ್ತೆ. ಮುಖ್ಯವಾಗಿ ಚಂದದಿ ಬಾಳುವ ಕನಸು ಮೂಡಿರುತ್ತೆ. ಆದರೆ ಈ ಅನಿವಾರ್ಯದ ಅಗಲಿಕೆ ದಾಂಪತ್ಯದಲ್ಲಿ ಮೂಡಿದ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳಲು ದಂಪತಿಗಳಿರ್ವರು ಪ್ರಾಮಾಣಿಕ ಉದ್ದೇಶದಿಂದ ನಿರ್ಧರಿಸುವುದು ಮತ್ತು ಇಬ್ಬರಲ್ಲಿ ಯಾರೊಬ್ಬರಿಗೂ ದುಶ್ಚಟಗಳ ಅಭ್ಯಾಸ ಇಲ್ಲದಿರುವುದು ಅಷ್ಟೇ ಮುಖ್ಯ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲವಷ್ಟೇ. ಅವಳು ನಾಕ ಅವಳು ನರಕ, ನಾಕ ಜೊತೆಯೊಳಿದ್ದರೆ ನರಕ ದೂರ ಹೋದರೆ. ಕುವೆಂಪು.